ದೊಡ್ಡ ಗಣಿತಜ್ಞರಂತ ಕರೀತಾರ. ಹತ್ತಲೆ 101 ಬರೆದ್ರಲ್ಲ ಅಲ್ಲಿ ಏನಾಗೈತಿ? ಹತ್ತಲೆ 100 ಬರೀಬೇಕ್ರಿ, ಹತ್ತಲೆ 101 ಅಲ್ಲ ಅಂತ ಹೇಳಿದ್ರು ಅವ್ರು. ಅವ್ರಿಗೆ ಅಷ್ಟು ಗೊತ್ತಿರ್ಲಿಕ್ಕಿಲ್ಲೇನು? ಅವಾಗ ಅವ್ರು ಹೇಳಿದ್ರು, ಗುರುಗಳು ನೋಡು, ನಾನು ನಿಮಗ್ ಗಣಿತ ಕಲ್ಸಕತ್ತಿಲ್ಲ, ಹೊರಗೆ ಹೊಂಟಿರಲ್ಲ ಜೀವನ ಕಲ್ಸಕತ್ತಿಲ್ಲ. ನಾನು ಹತ್ತಲೆ 101 ಬರದೆ ಅಂದ್ರ 100 ಸರಿಗೆ ಬರ್ದೀನಿ. 100 ನಿಮಗ್ ಕಣ್ಣಿಗೆ ಕಾಣ್ಲಿಲ್ಲ, 100 ಸರಿಗೆ ಮಾಡಿದ್ ನಿಮಗ್ ಕಣ್ಣಿಗೆ ಕಾಣ್ಲಿಲ್ಲ. ಆದ್ರೆ ಒಂದು ತಪ್ಪು ಮಾಡಿದ್ದು ನಿಮಗ್ ಕಣ್ಣಿಗೆ ಹೆಂಗ್ ಬಿತ್ತೋ ಹಂಗ ನೀವು ನಾಳೆ ಸಮಾಜದ ಜನತೆಯ ಮುಂದೆ ಹೋಗ್ತಿರಲ್ಲ. ನೀವು 100 ಒಳ್ಳೇದು ಮಾಡಿದ್ರು ಜನ ಎಣಸೋದಿಲ್ಲ, ಒಂದು ತಪ್ಪು ಮಾಡಿದ್ರೆ ಜನ ಕಂಡು ಹಿಡಿತಾರ, ಅದನ್ನೇ ಎಣಿಸ್ತಾರ ಅನ್ನೋದು ಗೊತ್ತಾಗ್ಲಿ ನಿಮಗ. ಇದು ಬರೀ ಗಣಿತ ಅಲ್ಲ, ಇದು ಜೀವನ ಗಣಿತ. ಇದು ಮನುಷ್ಯ ತಿಳ್ಕೋಬೇಕು. ಏನಂದ್ರೆ ತಾನು ರಾತ್ರಿ ಮಲಗಿಕೊಳ್ಳುವಾಗ ನಾವು ನಮ್ದು ಜಮಾ ಖರ್ಚು ಮಾಡ್ತೀವಿಲ್ಲ, ಅಡಿಕ್ಟ್ ಮಾಡ್ತೀವಿಲ್ಲ ಸಂಪತ್ತಿಂದ. ಹೆಂಗ ನಮ್ಮ ರೊಕ್ಕ ಅಡಿಕ್ಟ್ ಮಾಡ್ತೀವಿ, ಸಂಪತ್ತು ಅಡಿಕ್ಟ್ ಮಾಡ್ತೀವಲ್ಲ, ನಮ್ಮ ಒಂದು ದಿನಾನು ಅಡಿಕ್ಟ್ ಮಾಡ್ಬೇಕು. ರಾತ್ರಿ ಮಲ್ಕೊಳ್ಳುವಾಗ ಹೆಂಗ ರೊಕ್ಕ ಎಣಿಸಿ ಜಮಾ ಖರ್ಚು ಮಾಡಿ ಮುಕ್ಕೊಂತೀವಲ್ಲ, ಹಂಗ ನಂದು ಒಂದು ದಿವಸ ಅಡಿಕ್ಟ್ ಮಾಡಬೇಕು. ಅಡಿಕ್ಟ್ ಮಾಡಿ ಎಷ್ಟು ನನ್ನ ಜೀವನದಲ್ಲಿ ಇವತ್ತು ತಪ್ಪುಗಳಾದೂ ಅಲ್ಲ, ಒಂದೊಂದು ಕಡಿಮೆ ಮಾಡ್ಕೊಂತ ಹೋಗೋದು. ಯೋಗಿ ಆಗುವುದು, ಶರಣ ಆಗುವುದಂದ್ರೆ ಏನೂ ಇಲ್ಲ. ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ ಅಷ್ಟೇ. ನಿನ್ನೆಗಿಂತ ಇವತ್ತು ಉತ್ತಮನಾಗೋದಷ್ಟೇ. ಅರಿಯದೆಯೋ 100 ತಪ್ಪುಗಳಾಗ್ತಾವ ಪ್ರತಿನಿತ್ಯ, ಆಗುವುದಿಲ್ಲ ಅಂತಲ್ಲ. ಆದ್ರೆ ಮನುಷ್ಯ ಕಲಿಯುವುದೇನಂದ್ರ ಟ್ರೈ ಟು ಬಿ ಬೆಟರ್ ದೆನ್ ಯೆಸ್ಟರ್ಡೇ. ನಿನ್ನೆ ಆದ ತಪ್ಪ ಮತ್ತು ಮರುಕಳಿಸದಂತೆ ಬದುಕುವುದಷ್ಟೇ. ಏನು ಜೀವನದೊಳಗೆ ಏನೋ ತಪ್ಪುಗಳು, ಯಾವುದೋ ಒತ್ತಡಗಳಿಂದ ಮನುಷ್ಯ ಎಷ್ಟು ತಪ್ಪು ಮಾಡ್ತಾನ ಆಗುವುದಿಲ್ಲ ಅಂತಿಲ್ಲ. ಐ ಆಮ್ ಫೋರ್ಸ್ಡ್ ಟು ಡೂ ಮೆನಿ ಮಿಸ್ಟೇಕ್ಸ್ ಇನ್ ಲೈಫ್. ಯಾವ ಒತ್ತಡಗಳು ಬಂದು ತಪ್ಪು ಮಾಡ್ತೀವೋ ಗೊತ್ತಿಲ್ಲ, ಆಗಿ ಬಿಡ್ತದೆ ಅದು ಮನುಷ್ಯನಿಗೆ. ಅದಕ್ಕೆ ತಪ್ಪುಗಳನ್ನು ಕಡಿಮೆ ಮಾಡ್ಕೊಂತ ಹೋಗೋದಷ್ಟೆ. ಯಾರೋ ಹೇಳಿದ್ರಂತ, ನಮ್ಮ ಊರಾಗ ಸೂಜಿ ನುಂಗ್ತಾರ್ರಿ. ಇನ್ನೊಬ್ಬ ಹೇಳ್ದ, ನಮ್ಮ ಊರಾಗ ಡಬಣ ನುಂಗ್ತಾರಂತ. ಇನ್ನೊಬ್ಬ ಹೇಳಿದಂತ, ಇಲ್ಲ ನಮ್ಮ ಊರ್ ನೀವೇನ್ ಸೂಜಿ ಡಬ್ನ ನುಂಗವ್ರದ್ದು ಹೇಳ್ತೀರಿ, ನಮ್ಮ ಊರಾಗ ಬರೀ ಹಾವು ನುಂಗ್ತಾರ. ಇನ್ನೊಬ್ಬ ಬಂದು ನಿಂತಿದ್ನಂತ, ಇವ್ ಬಿಡ್ರಿ ಇವೆಲ್ಲ ಭಾಳ ನೋಡೀವಿ, ಸೂಜಿ ನುಂಗೋರ್ದು, ಡಬ್ನ ನುಂಗೋರ್ದು, ಹಾವು ನುಂಗೋರ್ದು. ನಮ್ಮೂರಿಗೆ ಬರ್ರಿ, ಮನಿಗೆ ಮನಿ ನುಂಗ್ತಾರ, ಹೊಲ ನುಂಗ್ತಾರ, ಗುಡಿ ನುಂಗ್ಯಾರ, ಸಾಲಿ ನುಂಗ್ಯಾರ. ಎಷ್ಟು ನುಂಗ್ಯಾರ ಅಂದ್ರೆ ನೀರ್ ಸಹಿತ ಕುಡಿಯೋಕ್ಕಾಗೋಲ್ದು. ಯಾವ ಸ್ಕ್ಯಾನ್ಯಾಗೂ ಅವ್ರ ರಿಪೋರ್ಟ್ ಬರೋದಿಲ್ಲ, ಅಷ್ಟು ಚಂದ ಕುಡ್ದಿರ್ತಾರ ಅವರು. ತಪ್ಪು ಮಾಡ್ತಾನ ಮನುಷ್ಯ, ಗೊತ್ತಿರಬೇಕು. ಏನು ಅಂದ್ರ ಮನುಷ್ಯ ತನ್ನ ಜೀವನದ ಹೆಜ್ಜೆ ಗುರುತುಗಳನ್ನ ಯಾವುದರಿಂದ ಅಂದ್ರ ನಡಿಗೆಯಿಂದ ಹೆಜ್ಜೆಯ ಗುರುತುಗಳನ್ನು ಗುರುತಿಸುವುದಲ್ಲ, ಉತ್ತಮ ನಡತೆಯಿಂದ ಅವನ ಹೆಜ್ಜೆಯ ಗುರುತುಗಳು ಗುರುತಿಸ್ಬೇಕಷ್ಟೆ. ಉತ್ತಮ ನಡತೆ. ನಮ್ಮ ತಪ್ಪು ಬಿಡುದು ಮತ್ತು ಇನ್ನೊಬ್ಬರ ತಪ್ಪು ಎಣಸಬಾರದು ಮನುಷ್ಯ. ಒಬ್ಬ ಮನುಷ್ಯ ಹೋಗಿ ಹೇಳದಂತ, ಆನೆ ನೀ ಭಾಳ ದಪ್ಪದಿ ಅಂದಂತ, ಕೋಗಿಲೆಗೆ ನೀ ಭಾಳ ಕಪ್ಪದಿ ಅಂದಂತ, ಸಮುದ್ರಕ್ಕ ನೀ ಭಾಳ ಉಪ್ಪದಿ ಅಂದಂತ. ಆನೆಗೆ ಹೋಗಿ ನೀ ಭಾಳ ದಪ್ಪದಿ, ಸ್ವಲ್ಪ ತೆಳಗಿದ್ರೆ ಬೇಸಿ, ಭಾಳ ದಪ್ಪದಿ ನೀ. ಕೋಗಿಲೆಗೆ ಭಾಳ ಕಪ್ಪದಿ, ಸಮುದ್ರಕ್ಕ ನೀ ಭಾಳ ಉಪ್ಪದಿ ಅಂತ. ಅವು ಮೂರು ಕೂಡಿ ನೀ ಗಪ್ಪಿದ್ರೆ ಭಾಳ ಚಲೋ ಐತಿ ಅಂತ ಹೇಳೋದಂತ. ನೀ ಗಪ್ಪಿರಿಯಪ್ಪ ಅಷ್ಟ, ನೀ ಮಾತಾಡಕತ್ತಿದ್ದಕ್ಕೆ ಜಗತ್ತು ಕೆಟ್ಟೈತಿ, ಗಪ್ಪಿರೋದಕ್ಕೆ ನೀನು ಅಷ್ಟ. ಡೋಂಟ್ ಸರ್ಚ್ ಫಾರ್ ಗುಡ್ ಪೀಪಲ್, ಸರ್ಚ್ ಗುಡ್ ಇನ್ ದಿ ಪೀಪಲ್. ಅಂದ್ರೆ ಎಷ್ಟು ಒಳ್ಳೆಯ ಮನುಷ್ಯರನ್ನು ಹುಡುಕೊಂತ ಹೋಗೋದು ಎಷ್ಟು ಸಾಧ್ಯ ಐತಿ ಹೇಳಿ. ಒಳ್ಳೆಯ ಮನುಷ್ಯರನ್ನು ಹುಡುಕುವುದಲ್ಲ, ಮನುಷ್ಯರಲ್ಲಿ ಒಳ್ಳೆಯತನವನ್ನು ಹುಡುಕುವುದೇ ಜಾಣನ ಲಕ್ಷಣ. ಇದು ಜೀವನ ಸಿದ್ಧಾಂತ. ಅದಕ್ಕೆ ಮನುಷ್ಯ ಸಜ್ಜನನಾಗಿ ಬದುಕಬೇಕು. ಸಜ್ಜನಿಕೆಯ ಮಜ್ಜನ, ಸಜ್ಜನಳಾಗಿ ಮಜ್ಜನ ಕೆರೆ.